ಇವತ್ತು ದಂಡೆತ್ತಿ ದಾಳಿ ಮಾಡಿದಂತ ಲೋಕಾಯುಕ್ತ ಅಧಿಕಾರಿಗಳು 8 ಮಂದಿ ಸರ್ಕಾರಿ ಭ್ರಷ್ಟ ಅಧಿಕಾರಿಗಳಿಗೆ ಬೆವರಿಳಿಸಿದ್ರು. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ದಾಳಿ ಮಾಡಿದಂತ ಲೋಕಾಯುಕ್ತರು ಭ್ರಷ್ಟರ ಕೋಟಿಗೆ ನುಗ್ಗಿ ಅಕ್ರಮ ಆಸ್ತಿಯನ್ನೆಲ್ಲ ಕೆದಕಿ ಬಟಾಬಯಲು ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲೂ ಒಬ್ಬ ಅಧಿಕಾರಿಯಂತೂ ತನ್ನ ಮನೆಗೆ ಕುಬೇರ ಅಂತ ಹೆಸರಿಟ್ಕೊಂಡಂಥದ್ದು ಮಾತ್ರ ಅಲ್ಲ, ತಾನು ನಿಜ ಜೀವನದಲ್ಲೂ ಕೂಡ ಕುಬೇರ ಅನ್ನುವಂಥದ್ದು ಆತನ ಆಸ್ತಿ ಪಾಸ್ತಿ ಲೆಕ್ಕಾಚಾರ ಆಗ್ತಂತ ಸಂದರ್ಭದಲ್ಲಿ ಲೋಕಾಯುಕ್ತಕ್ಕೆ ಕಂಡುಬಂತು. ಚಳಿಯಲ್ಲೂ ಬೆವರಿದ್ರು, ನಿದ್ರೆಗಣ್ಣಲ್ಲೇ ಬೆಚ್ಚಿ ಬಿದ್ರು, ದಾಳಿ ಭೀತಿಗೆ ಎದ್ನೋ ಬಿದ್ನು ಅಂತ ಪರಾರಿಯಾದ್ರು. ಭ್ರಷ್ಟ ಅಧಿಕಾರಿಗಳ ಪರದಾಟಕ್ಕೆ ಕಾರಣವೇ ಲೋಕಾಯುಕ್ತ ದಾಳಿ. ರಾಜ್ಯದ ಹಲವೆಡೆ ಲೋಕಾಯುಕ್ತ ಭರ್ಜರಿ ಬೇಟೆ. 8 ಅಧಿಕಾರಿಗಳ ಬಳಿ ಭ್ರಷ್ಟಾಚಾರದ ಗಂಟು ಪತ್ತೆ. ಭ್ರಷ್ಟಾಚಾರ ವಿರುದ್ಧ ಸಮರ ಸಾರಿರೋ ಲೋಕಾಯುಕ್ತ ಪೊಲೀಸರು ಬೆಳಗ್ಗೆಯೇ ಭರ್ಜರಿ ಬೇಟೆಯಾಡಿದ್ದಾರೆ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಗದಗ, ತುಮಕೂರು, ಚಿಕ್ಕಮಗಳೂರು ಸೇರಿ 8 ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಭರ್ಜರಿ ಬೇಟೆ 1. ಗಾಬರಿಯಿಂದ ಕಣ್ಣೀರಿಟ್ಟ ಸಾರಿಗೆ ಇಲಾಖೆ ಜಂಟಿ ನಿರ್ದೇಶಕಿ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿರೋ ಸಾರಿಗೆ ಇಲಾಖೆಯ ಜಂಟಿ ನಿರ್ದೇಶಕಿ ಮನೆಗೆ ಲೋಕಾಯುಕ್ತ ತಂಡ ಎಂಟ್ರಿ ಕೊಟ್ಟಿತ್ತು. 15 ಪೊಲೀಸರನ್ನ ಕಂಡು ಶೋಭಾ ಏಕಾಏಕಿ ಗಾಬರಿಗೊಂಡ್ರು. ತಮ್ಮ ವೈಯಕ್ತಿಕ ವಿಚಾರಗಳನ್ನ ಹೇಳ್ಕೊಂಡು ಕಣ್ಣೀರಿಟ್ರು. 2 ತಿಂಗಳ ಹಿಂದೆ ಶೋಭಾರ 20 ವರ್ಷದ ಪುತ್ರಿ ಸಾವನ್ನಪ್ಪಿದ್ರೆ ಪತಿ ಕೂಡ ಮೃತಪಟ್ಟಿದ್ದಾರೆ. ಲೋಕಾಯುಕ್ತ ದಾಳಿಯಿಂದ ಶೋಭಾ ಮಾನಸಿಕವಾಗಿ ಆಘಾತಗೊಂಡಿದ್ದಾರೆ. ಭರ್ಜರಿ ಬೇಟೆ 2. ಖಾನಾಪುರ ತಹಶೀಲ್ದಾರ್ ಕುಬೇರ ಸಂಪತ್ತು. ಬೆಳಗಾವಿಯ ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ ಮನೆಗೆ ಕುಬೇರ ಅಂತ ಹೆಸರಿಟ್ಟಿದ್ದಾನೆ. ಅಕ್ರಮದ ಮೂಲಕವೇ ಕುಬೇರನಾಗಿದ್ದಾನೆ. ಬೆಳಗಾವಿಯ ಲಕ್ಷ್ಮಿ ಟೆಕ್ನಲ್ಲಿರೋ ಪ್ರಕಾಶ್ ನಿವಾಸ ಸೇರಿ 6 ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿ ನಡೆಯಿತು. ಖಾನಾಪುರ ತಾಲೂಕಿನ ಹೆಬ್ಬನಟಿ, ಬೈಲಹೊಂಗಲ ಹೊರವಲಯದಲ್ಲಿ ನಿಪ್ಪಾಣಿ ಹಾಗೂ ಹಳಿಯಾಳದಲ್ಲಿ ಆಸ್ತಿ ಮಾಡಿದ್ದಾನೆ. 3 ಮನೆಗಳು, ಮಗನ ಹೆಸರಿನಲ್ಲಿ ಕಮರ್ಷಿಯಲ್ ಅಪಾರ್ಟ್ಮೆಂಟ್, 3 ಬೆಲೆ ಬಾಳುವ ಕಾರುಗಳನ್ನು ಹೊಂದಿದ್ದಾನೆ. ಭರ್ಜರಿ ಬೇಟೆ 3. ಬಿಲ್ಡರ್ ಬಿಸಿಎಂ ಅಧಿಕಾರಿಗೆ ಶಾಕ್. ಇನ್ನು ಬಳ್ಳಾರಿಯಲ್ಲೂ ತಾಲೂಕು ಬಿಸಿಎಂ ಅಧಿಕಾರಿ ಲೋಕೇಶ್ ಅಕ್ರಮದ ಕೋಟೆ ಬಯಲಾಗಿದೆ. ರಾಮಾಂಜನೇಯ ನಗರದಲ್ಲಿರೋ ಲೋಕೇಶ್ ಮನೆಯಲ್ಲಿ ಶೋಧ ನಡೆಯಿತು. ವಾರ್ಡನ್ ಆಗಿ ನೇಮಕವಾಗಿದ್ದ ಲೋಕೇಶ್ ಈಗ ಬಿಸಿಎಂ ಅಧಿಕಾರಿಯಾಗಿದ್ದಾನೆ. ಹುಟ್ಟುಹಬ್ಬಕ್ಕೆ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಂದ ಹೂವಿನ ಮಳೆ ಸುರಿಸಿಕೊಂಡು ಶೋಕಿ ಮಾಡಿದ್ದಾನೆ. ಸದ್ಯ ಈ ವಿಡಿಯೋ ಈಗ ವೈರಲ್ ಆಗಿದೆ. ರಾಯಚೂರಿನ ಜಸ್ಕಾಂ ಜೆಇ ಹುಲಿರಾಜ್ ಕೂಡ ಲೋಕದಾಳಿಗೆ ಸಿಲುಕಿದ್ದಾನೆ. ಐಡಿಎಂಸಿ ಲೇಔಟ್ನಲ್ಲಿರುವ ಮನೆಯಲ್ಲಿ ಕೋಟಿ ಬೆಲೆ ಬಾಳುವ 3 ಅಂತಸ್ತಿನ ಐಷಾರಾಮಿ ಮನೆಯಲ್ಲಿ ಶೋಧ ನಡೆಯಿತು. ದಾಳಿಯ ಸುಳಿವು ಸಿಕ್ಕ ಕೂಡಲೇ ಎಸ್ಕೇಪ್ ಆಗಿದ್ದಾನೆ. ಹೆಂಡತಿ ಮಕ್ಕಳ ಹೆಸರಿನಲ್ಲಿ ವೈದ್ಯಾಧಿಕಾರಿ ಆಸ್ತಿ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ಆಡಳಿತ ವೈದ್ಯಾಧಿಕಾರಿ ಉಮೇಶ್ ಮನೆ ಮೇಲೂ ಲೋಕಾಯುಕ್ತ ದಾಳಿ ನಡೆಸಿತು. ಸೋಮೇಶ್ವರ ನಗರದ ಉಮೇಶ್ ನಿವಾಸದಲ್ಲಿ ದಾಖಲೆ ಪರಿಶೀಲನೆ ವೇಳೆ ಪತ್ನಿ, ಮಕ್ಕಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬೀದರ್ನಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಜೆಇ ರವೀಂದ್ರಗೂ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟರು. ನಗರದ ಚಿಕ್ಕಪೇಟೆಯ ಮನೆಯಲ್ಲೂ ದಾಖಲೆ ಪರಿಶೀಲಿಸಿದ್ರು. ಬೆಂಗಳೂರಿನಲ್ಲಿ ಆರ್ಟಿಒ ನಿವೃತ್ತ ಅಧಿಕಾರಿ ರಾಜು ಮನೆ ಮತ್ತು ಆಪ್ತ ಬ್ರೋಕರ್ ಸತೀಶ್ ಮನೆ ಮೇಲೂ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ರು. ಗದಗ, ಬೆಟಗೇರಿ ನಗರಸಭೆ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ ಕಚೇರಿ ಮನೆಗಳ ಮೇಲೂ ಲೋಕಾಯುಕ್ತ ದಾಳಿ ನಡೆದಿದೆ. ಮನೆ, ಕಚೇರಿ, ತೋಟದ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದ್ದು 1,50,00,000 ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆ ಹಚ್ಚಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.